ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮೇಲೆ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ದಾಳಿಯನ್ನು ಮಾಡಿ ಕೆಲವು ಕಾಮಗಾರಿಗಳ ಫೈಲ್ಗಳನ್ನು ಕಡತಗಳನ್ನು ಪರಿಶೀಲನೆಯನ್ನು ಮಾಡಿದ್ದಾರೆ. ಸೊ ಈ ದಾಳಿ ಯಾಕಾಯಿತು, ಯಾವ ಆಧಾರದ ಮೇಲೆ ದಾಳಿಯನ್ನು ಮಾಡೋದು, ದಾಳಿ ಮಾಡಿ ಯಾವ ಕಾಮಗಾರಿಗಳ ಫೈಲ್ಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿದ್ರು, ಯಾಕೆ ಈ ದಾಳಿ ಭಾಳ ಮುಖ್ಯವಾದದ್ದು ಅನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. 2022 ಮತ್ತು 2023ರಲ್ಲಿ ಬೆಂಗಳೂರಿನ RR ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂಥದ್ದು ಈ ದೂರಿನ ಈ ಒಂದು ದಾಳಿಯ ಮೂಲ ಕಾರಣ. 2022-23ರಲ್ಲಿ ರಸ್ತೆ ಕಾಮಗಾರಿ ಇರ್ಬೋದು, ಒಳಚರಂಡಿ ಕಾಮಗಾರಿ ಇರ್ಬೋದು, ಅಥವಾ ಆಗಿದ್ದಂತಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆದಂತಹ, ಅದರಲ್ಲೂ ಮುಖ್ಯವಾಗಿ RR ನಗರ ಅಂದರೆ BJP ಶಾಸಕ ಮುನಿರತ್ನ ಅವರು ಶಾಸಕತ್ವವನ್ನು ಪ್ರತಿನಿಧಿಸುವಂತಹ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಕಾಮಗಾರಿಗಳಿಗೆ ಸಂಬಂಧಪಟ್ಟಿರುವ ಹಾಗೆ ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ದಾಳಿಯನ್ನು ಮಾಡಿರುವಂಥದ್ದು. ಕಾರ್ಪೊರೇಷನ್ ಅಂದರೆ KR ವೃತ್ತದ ಬಳಿ ಇರುವಂತಹ GBA ಕಚೇರಿಯಲ್ಲಿರುವಂಥ TVCC ಅಂದರೆ ಟೆಕ್ನಿಕಲ್ ವಿಜಿಲೆನ್ಸ್ ಸೆಲ್ ಅಂಡರ್ ಕಮಿಷನರ್ ಅನ್ನುವಂಥ ವಿಭಾಗಕ್ಕೆ, ಅಂದರೆ ಒಂದು ಕಾಮಗಾರಿ ನಡೆದಂಥ ಸಂದರ್ಭದಲ್ಲಿ ಆ ಕಾಮಗಾರಿಗಳ ಎಷ್ಟು ಪಾರದರ್ಶಕವಾಗಿ ನಡೆದಿದೆ, ಕಳಪೆಯಾಗಿ ನಡೆದಿದೆಯಾ, ಎಷ್ಟು ಖರ್ಚಾಗಿದೆ, ಯಾವಾಗ ಶುರು ಮಾಡಿದ್ರು, ಯಾವಾಗ ಕೊನೆಗೊಳ್ತು, ಯಾರು ಇದರ ಕಾಂಟ್ರಾಕ್ಟರ್ಗಳು, ಇದರ ಟೆಂಡರ್ ಪ್ರಕ್ರಿಯೆ ಹೇಗಿತ್ತು, ಇದು ಸುಸಜ್ಜಿತವಾಗಿ ಕಾನೂನುಬದ್ಧವಾಗಿ ಕಾಮಗಾರಿಗಳು ನಡೆದಿದೆಯಾ ಅನ್ನುವಂಥದ್ದನ್ನು ಮೇಲುಸ್ತುವಾರಿ ವಹಿಸುವಂಥ ಒಂದು ಸಪ್ರೇಟ್ ಕೋಶ ಅಂದರೆ ವಿಭಾಗ ಹಳೆ BBMPಯಲ್ಲೂ ಕೂಡ ಇತ್ತು. ಈಗ GBA ಆದಮೇಲೆ GBಯಲ್ಲೂ ಕೂಡ ಅದನ್ನು ಮುಂದುವರಿಸಿದ್ದನ್ನು ಟೆಕ್ನಿಕಲ್ ವಿಜಿಲೆನ್ಸ್ ಸೆಲ್ ಅಂಡರ್ ಕಮಿಷನರ್ ಅಂದರೆ TVCC ವಿಭಾಗ ಅಂತ ಡಿಪಾರ್ಟ್ಮೆಂಟ್ ಅಂತ ಕರೆಯಲಾಗುತ್ತೆ. ಸೊ ಈ ವಿಭಾಗದ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಒಂದು 7-7:30 ಸುಮಾರಿಗೆ ದಾಳಿಯನ್ನು ಮಾಡಿರುವಂಥದ್ದು. ಕೇವಲ GBA ಮೇಲೆ ಮಾತ್ರ ಅಲ್ಲ, ಕಾರ್ಪೊರೇಷನ್ ಬಳಿ ಇರುವಂಥ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕಚೇರಿ ಮೇಲೆ ಮಾತ್ರ ಅಲ್ಲ, GBA ವ್ಯಾಪ್ತಿಗೆ ಬರುವಂಥ 3 ಪ್ರಮುಖ ನಗರ ಪಾಲಿಕೆಗಳಾಗಿರುವಂಥ ದಕ್ಷಿಣ ಇರ್ಬೋದು, ಉತ್ತರ ಮತ್ತು ಪಶ್ಚಿಮ, ಈ 3 ಪಾಲಿಕೆಗಳ ಮೇಲೂ, ನಗರ ಪಾಲಿಕೆಗಳ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ರೇಡನ್ನು ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದೆ. ಇದರ ಜೊತೆಗೆ RR ನಗರ ವ್ಯಾಪ್ತಿಯಲ್ಲಿ 2022 ಮತ್ತು 2023ರ ಅವಧಿಯಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ 7 ಜನ ಇಂಜಿನಿಯರ್ಗಳ ಮನೆಗಳ ಮೇಲೂ ಕೂಡ ದಾಳಿಯನ್ನು ಮಾಡಿ ಕೆಲವು ಕಾಮಗಾರಿಗಳಿಗೆ ಸಂಬಂಧಪಟ್ಟಿರುವಂತೆ ಮಾಹಿತಿಗಳನ್ನು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕಿರುವಂಥದ್ದು. 2022-23ರ ಅವಧಿಯಲ್ಲಿ ನಡೆದಿದೆ ಎನ್ನಲಾಗ್ತಾ ಇರುವಂಥ ಈ ಒಂದು ಅವ್ಯವಹಾರದಲ್ಲಿ 2024ರಲ್ಲಿ ಮಾಜಿ ಸಂಸದ DK ಸುರೇಶ್ ಅಂದರೆ DK ಶಿವಕುಮಾರ್ ಅವರ ಬ್ರದರ್ ತಮ್ಮ DK ಸುರೇಶ್ ಅವರು ಒಂದು ಕಂಪ್ಲೇಂಟನ್ನು ಲೋಕಾಯುಕ್ತದಲ್ಲಿ ಲಾಡ್ಜ್ ಮಾಡಿರ್ತಾರೆ. ಆ ಕಂಪ್ಲೇಂಟ್ ಆಗಿ ಹೆಚ್ಚು ಕಮ್ಮಿ ಒಂದು ವರ್ಷ ಆಗ್ತಾ ಬಂತು. ಆ ಕಂಪ್ಲೇಂಟನ್ನು ಆಧಾರವಾಗಿಟ್ಕೊಂಡು ಇದೀಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡಿರುವಂಥದ್ದು. ಮುಖ್ಯವಾಗಿ GBA ಕಚೇರಿಯಲ್ಲಿರುವಂಥ TVCC ಅಂದರೆ ಟೆಕ್ನಿಕಲ್ ವಿಜಿಲೆನ್ಸ್ ಸೆಲ್ ಅಂಡರ್ ಕಮಿಷನರ್ ಆ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ದಾಳಿ ಮಾಡಿ ಬರೋಬ್ಬರಿ 126 ಕಾಮಗಾರಿಗಳ ಕಡತಗಳನ್ನು ಈಗ ಅವರು ಪರಿಶೀಲನೆಯನ್ನು ಮಾಡಿರುವಂಥದ್ದು. ಇವೆಲ್ಲ ಬಹುತೇಕ ಈ 126ರಲ್ಲಿ ಬಹುತೇಕ 110ರಿಂದ 120 ಕಾಮಗಾರಿಗಳು RR ನಗರ ವ್ಯಾಪ್ತಿಯಲ್ಲಿ ಆಗಿರುವಂಥ ಕಾಮಗಾರಿಗಳ ಫೈಲ್ಗಳನ್ನೇ ಅವರು ಅವನು ಚೆಕ್ ಮಾಡಿರುವಂಥದ್ದು. ಏನು ಕಾಮಗಾರಿ ಪ್ರಾಪರಾಗಿ ಆಗಿದೆಯಾ, ಆಗಿಲ್ವಾ, ಎಷ್ಟು ಖರ್ಚಾಗಿದೆ, ಎಷ್ಟು ಡ್ಯೂರೇಷನ್ ಇತ್ತು, ಯಾರಿದರ ಕಾಂಟ್ರಾಕ್ಟರ್ಗಳು, ಇದರ ಇಂಜಿನಿಯರ್ಗಳು ಯಾರಿದ್ರು, ಇದರ ಮೇಲುಸ್ತುವಾರಿ ಯಾರು ಮಾಡಿದ್ರು, ಎಷ್ಟು ಮಟ್ಟಿಗೆ ಈಗ ಈ ಒಂದು ಕಾಮಗಾರಿ ಪ್ರಾಂಪ್ಟಾಗಿ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಎಲ್ಲವನ್ನು ಕೂಡ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಇದೀಗ ತಮ್ಮ ತನಿಖೆಯನ್ನು ಲೋಕಾಯುಕ್ತ ಅಧಿಕಾರಿಗಳು ಮುಂದುವರಿಸಿರುವಂಥದ್ದು. ಯಾಕೆ ಈ ದಾಳಿ ಭಾಳ ಮುಖ್ಯ, ಈ ದಾಳಿಯ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅಂತಂದರೆ, ಈ ಒಂದು ದಾಳಿ ಆಗೋದಕ್ಕೆ ಮೂಲ ಕಾರಣ ಮಾಜಿ ಸಂಸದರಾಗಿರುವಂಥ DK ಸುರೇಶ್ ಅವರ ಒಂದು ದೂರ. ಆದರೆ ಈ ದಾಳಿ ಆಗಿರುವಂಥ ಬಹುತೇಕ ಕಡತಗಳು ಇಲ್ಲಿ ಚೆಕ್ ಮಾಡ್ತಾ ಇರುವಂಥದ್ದು ಲೋಕಾಯುಕ್ತ ಅಧಿಕಾರಿಗಳು 126 ಕಡತಗಳನ್ನು ಚೆಕ್ ಮಾಡಿದ್ದಾರೆ. ಈ 126ರಲ್ಲಿ ಹೆಚ್ಚು ಕಮ್ಮಿ 90-95% ಫೈಲ್ಗಳು ಚೆಕ್ ಮಾಡ್ತಾ ಇರುವಂಥದ್ದು RR ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಿರುವಂಥದ್ದು, ಅಂದರೆ ಶಾಸಕ ಮುನಿರತ್ನ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿರುವಂಥ ವಾತಾವರಣ RR ನಗರದ ರಾಜಕೀಯ ವಲಯದಲ್ಲಿದೆ ಅನ್ನುವಂಥದ್ದು. ಇತ್ತೀಚೆಗಷ್ಟೇ DK ಶಿವಕುಮಾರ್ ಅವರೇ ಒಂದು ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಗಲಾಟೆಗಳಾಗೋಗಿತ್ತು, ನೂಕಾಟ ತಳ್ಳಾಟಗಳಾಗೋಗಿತ್ತು. ಮುನಿರತ್ನ ಮತ್ತು DK ಶಿವಕುಮಾರ್ ಒಂದಾನೊಂದು ಕಾಲದಲ್ಲಿ ಭಾಳ ಒಳ್ಳೆಯ ಫ್ರೆಂಡ್ಸ್ ಆಗಿದ್ದರು, ರಾಜಕೀಯದಲ್ಲೂ ಅಷ್ಟೇ,
ವೈಯಕ್ತಿಕವಾಗಿಯೂ ಅಷ್ಟೇ. ಆದರೆ ಯಾವಾಗ ಅವರು BJPಗೆ ಹೋದ್ರು, ಕಾಂಗ್ರೆಸ್ಸನ್ನು ತೊರೆದು ಅಲ್ಲಿಂದ ಸಂಬಂಧ ಅಳಸ್ತಾ ಬಂತು. ಇಬ್ಬರು ಕೂಡ ರಾಜಕೀಯವಾಗಿ ಬದ್ಧ ವೈರಿಗಳಾಗಿ ಹೊರಜಗತ್ತಿಗೆ ಪೋರ್ಟ್ರೇ ಆಗೋದಕ್ಕೆ ಶುರು ಮಾಡಿದ್ರು. ಆ ದೃಷ್ಟಿಯಲ್ಲಿ ಈ ಒಂದು ಲೋಕಾಯುಕ್ತ ದಾಳಿ ಏನಿದೆ ಭಾಳಷ್ಟು ಈಗ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು. ಒಂದು ಕಡೆ ದೂರುದಾರ DK ಸುರೇಶ್ ಅವರಿದ್ದಾರೆ, ಮತ್ತೊಂದು ಕಡೆ ದಾಳಿ ಆಗಿರುವಂಥ ಸಂದರ್ಭದಲ್ಲಿ 126 ಫೈಲ್ಗಳ ಪೈಕಿ ಬಹುತೇಕ ಫೈಲ್ಗಳು RR ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಿರುವಂಥದ್ದಿದೆ. ಹೀಗಾಗಿ ಈ ಎರಡೂ ವಿಚಾರಗಳೇನಿದೆ, ಈ ವಿಚಾರಗಳು ಎಲ್ಲೋ ಒಂದು ಕಡೆ ಇಂಟರ್ಲಿಂಕ್ಡ್ ಆಗಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ. ಸೊ ಈಗ ದಾಳಿಯನ್ನು ಮಾಡಿ 126 ಕಡತಗಳನ್ನು ಅವರು ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿ ಈಗ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮಾಹಿತಿಯನ್ನು ಪಡೆದುಕೊಂಡು ಮುಂದಿನ ಹಂತಕ್ಕೆ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಒಂದೊಮ್ಮೆ ಈ ಒಂದು DK ಸುರೇಶ್ ಅವರು ಹೇಳುವಂಥ ಪ್ರಕಾರ ಅವ್ಯವಹಾರಗಳು ನಡೆದಿದ್ದೇ ಆಗಿದ್ರೆ ಇದರಲ್ಲಿ ಕಾನೂನು ರೀತಿಯಾಗಿರುವಂಥ ಕ್ರಮಗಳು ಕೂಡ ಜರುಗುವಂಥ ಸಾಧ್ಯತೆಗಳು ಕೂಡ ಇದೆ. ನೇರವಾಗಿ ಶಾಸಕ ಮುನಿರತ್ನ ಅವ್ರಿಗೂ ಕೂಡ ಇದರಿಂದ ಸಾಕಷ್ಟು ಸಮಸ್ಯೆಗಳಾಗುವಂಥ ಮುಂದಿನ ದಿನಗಳಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಮತ್ತು ಮುಖ್ಯವಾಗಿ ಅವ್ಯವಹಾರಗಳಿಗೆ ಕೈ ಜೋಡಿಸಿರುವಂಥ ಆಗಿದ್ದಂತಹ BBMP ಇಂಜಿನಿಯರ್ಗಳಿಗೂ ಕೂಡ ಕಂಟಕ ತಪ್ಪಿದ್ದಲ್ಲ ಅನ್ನುವಂಥ ಚರ್ಚೆಗಳು ನಡೀತಾ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.